ವೆಲ್ಕಮ್ ಬ್ಯಾಕ್ ಟು ಮೈ ಮೋಟೋ ವ್ಲಾಗ್ ಮತ್ತು ಫಿಟ್ನೆಸ್ಸು ಮತ್ತು ಲೈಫ್ ಸ್ಟೈಲು ಎಲ್ಲದಕ್ಕೂ ಸ್ವಾಗತ ಅಲ್ಲ ನಿಮಗೆಲ್ಲ. ಸೊ ಸ್ವಾಗತ. ಇವತ್ತು ಎಲ್ಲ ಹೋಗ್ತಾ ಇದ್ದೀನಿ, ಹೇಳೋದು ಬೇಡ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಬಟ್ ಈ ಸ್ಪಾಟಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಎನಿ ಟೈಮ್ ಇರ್ತಾರೆ. ಬಟ್ ಇವತ್ತೇ ಇಲ್ಲ ಅನಿಸುತ್ತೆ. ಸೊ ಹೇಳ್ಬೇಕಂದ್ರೆ ಈ ಸ್ಪಾಟು ಎನಿ ಟೈಮು ಕಾಯ್ಕೊಂಡಿರ್ತಾರೆ ಪೊಲೀಸ್ ಅವರು. ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ, DL ಇಲ್ಲ, ರೂಲ್ಸ್ ಫಾಲೋ ಮಾಡಲ್ಲ, ಅವ್ರಿಗೆಲ್ಲ ಪ್ಯಾಕ್ ಮಾಡೋಕ್ಕೆ. ಇವಾಗ ಸದಾಶಿವ ನಗರ್ ಸೈಡ್ ಏನಾರು ಹೋಗ್ಬಿಟ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ನಾವು ಅದಕ್ಕೆ ಇವಾಗ ಯಾವ ರೂಟ್ ತೊಗೊತಾ ಇದ್ದೀವಿ ಅಂದರೆ ಈ ರೂಟು ಮತ್ತಿಕೆರೆ ರೂಟಿಂದ ಒಳಗಿಂದ ಹೋಗಿ ಅಲ್ಲಿಂದ ರಾಮಯ್ಯ ಕಾಲೇಜ್ ಒಳಗೆ ಎಂಟ್ರಿ ಕೊಡೋದು. ಈ ರೋಡಲ್ಲೂ ಅಷ್ಟೇ ಟ್ರಾಫಿಕ್ಕು. OMG ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬುದ್ಧಿನೇ ಇಲ್ಲ. ಅವ್ನು ನಮ್ಮನ್ನು ಫುಲ್ ರೋಡ್ ಟ್ರಾಫಿಕ್ ಆಗಿಬಿಟ್ಟಿದೆ ಅವನಿಂದ. ಜಸ್ಟ್ ಒಬ್ಬನಿಂದ ಅವನ ಸೈಡ್ಗೆ ಹಾಕ್ದ ಇಷ್ಟು ಟ್ರಾಫಿಕ್ಕು. ನೋಡಿ ಆಟೋ ಅಣ್ಣ ಫುಲ್ಲು ಅರ್ಜೆಂಟಲ್ಲಿದ್ದಾರೆ. ಜುಪ್ ಅಂತ ನುಗ್ಸ್ತಾ ಇದ್ದಾರೆ. ಇಂಡಿಕೇಟರು ರೈಟ್ ಸೈಡ್ ಹಾಕ್ಕೊಂಡಿದ್ದಾರೆ. ಬಟ್ ಏನು ಹೇಳೋಕ್ಕಾಗಲ್ಲ ಆಟೋ ಅಣ್ಣನಿಗೆ, ಬಿಕಾಸ್ ಐ ಲವ್ ಆಟೋ ಅಣ್ಣ ಅಷ್ಟೇ. ನಾನಿವಾಗ ಹೋಗ್ತಾ ಇರೋದು ಕಾಲೇಜು, ರಾಮಯ್ಯ ಕಾಲೇಜು. ಇದು ಕಾಲೇಜು ನನ್ನ ನೆಕ್ಸ್ಟ್ ಕಾಲೇಜು. ಅವಳು ಓದ್ತಾ ಇರಬೇಕಂದ್ರೆ ನಾನು ಡೈಲಿ ಪಿಕಪ್ ಆ್ಯಂಡ್ ಡ್ರಾಪ್ ಕೆಲಸ ಮಾಡ್ತಾಯಿದ್ದೆ. ಅವಳಿಗೋಸ್ಕರ ಕಾಯ್ತಾ ಇದ್ದೆ, ಅವಳಿಗೋಸ್ಕರ ಎಲ್ಲ ಮಾಡಿದೆ. ನಕ್ಕನ್ನು ಬಿಟ್ಟೋಗ್ಬಿಟ್ಲು. ಸೊ ಈ ಸೈಡ್ ಬಂದಾಗೆಲ್ಲ ಮೆಮೊರೀಸ್ ಎಲ್ಲ ಅನಿಸುತ್ತೆ. ಹಗ್ ಮಾಡಿದೆ, ಅವಳು ಕ್ಲಾಸ್ಗೆ ಹೋಗೋಕ್ಕೆ ಮುಂಚೆ ಕಿಸ್ ಮಾಡಿದೆ. ಎಷ್ಟೊಂದು ಮೆಮೊರೀಸ್ ಇದೆ ಈ ಕಾಲೇಜಲ್ಲಿ. ನಕ್ಕನ್ ಒಳ್ಳೆ ಕಾಲೇಜ್ ಹೇಳ್ಬೇಕಂದ್ರೆ ರಾಮಯ್ಯ. ನಕ್ಕನ್ ಫುಲ್ಲು ಅಬ್ರ ಕಾಲೇಜ್ ಇದು. ಅಬ್ರಾಕ್ಕೆ ಅಬ್ರ ಅಂದರೆ ರಾಮಯ್ಯ. ರಾಮಯ್ಯ ಕಾಲೇಜ್. ಓಹೋ 1 2 ಫುಲ್ ಪ್ಯಾಕ್ ಹೊಡಿತಾ ಇದ್ದಾರೆ ಪೊಲೀಸವರು. ಹೊಡೀರಿ ಸರ್, ಹಿಂಗೆ ನಿಮ್ಮ ಕೆಲಸನ ನೀವು ಮಾಡಲೇಬೇಕು, ನಿಮ್ಮ ಡ್ಯೂಟಿನ ನೀವು ಮಾಡಲೇಬೇಕು. ಡಿಂಗ್ಸ್ಕೊಂಡು ಆಮೇಲೆ ಹೆಲ್ಮೆಟ್ ತೊಗೊತಾ ಇದ್ದಾರೆ ಅನ್ಸುತ್ತೆ. ಇಲ್ಲ, ಲೆಟ್ಸ್ ಗೋ. ಅಣ್ಣ ಗಾಡಿ ಎತ್ತಣ ಪ್ಲೀಸ್ ಅಣ್ಣ. ನೀನು ಈ ಥರ ಗಾಡಿ ಹಾಕಿ ಹೋಗ್ಬಿಟ್ರೆ ಮೈನ್ ರೋಡಲ್ಲಿ ನಮ್ದೆಲ್ಲ ಏನು ಗತಿ ಅಣ್ಣ? ಏನಣ್ಣ, ಯಾಕಣ್ಣ? ಪ್ಲೀಸ್ ಅಣ್ಣ ಗಾಡಿ ಎತ್ತಣ. ಓಹೋ ಅಣ್ಣ ಟಯರ್ ಒಳಗೆ ಅಣ್ಣ. ಸೈಕಣ ನೀನಂತ ಕ್ರೇಜಿ. ವಾವ್, ಯಾವ ಸಖತ್ ಸ್ಟೈಲಲ್ಲಿ ಕೂತಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬ್ರೋ, ಕ್ರೇಜಿ. ಟಯರ್ ಒಳಗಣ.
ನೀನು ಇವಾಗ 3 ದಿನ ಹೋಗ್ಬಿಟ್ರೆ ನಾವೇನು ಮಾಡೋಣ? ನಾನು ಎಲ್ಲಿ ಹೋಗಿ ಹೇಳು? ಹಾಂ, ಲೌಡಕ್ಕೆ ಬೋಲ್ ನೀನು 1 ದಿನ 2 ದಿನ 3 ದಿನ, 1 ದಿನ ಚಂದ ಏನೋ ಸರಿ, 2ನೇ ದಿನ 3ನೇ ದಿನ ನಕ್ಕನ್ 3 ದಿನ ಲೌಡ ಕೆಲ್ಸಕ್ಕೆ ಬಂದಿಲ್ಲ ಅಂದರೆ ನಮ್ಮನ್ನು ನಾನು ಏನೋ ಮಾಡಲಿ, ನಮ್ಮನ್ನು ಇಡೀ ಸಾಲ ಆಗಿಲ್ಲ ಎಲ್ಲ ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಫಕ್ ಸೈಕ್ ಆಗಿಬಿಡುತ್ತೆ ಬೇಬ್, ಸೈಕ್. ನಾವು ಗೊತ್ತಲ್ವಾ, ಎಷ್ಟೇ ಟ್ರಾಫಿಕ್ ಇದ್ದರೆ ನಮಗೆ ಗೊತ್ತು ಯಾವ ಥರ ನುಗ್ಸ್ಬೇಕು ಅಂತ ಗಾಡಿನ. ನಾವು ಗಾಡಿ ನುಗ್ಸೋದಲ್ಲಿ ನಂಬರ್ 1. ಯಾಕಂದರೆ ನಮಗೆ ಗೊತ್ತು ಯಾವ ಟೈಮಲ್ಲಿ ಯಾವ ಥರ ನುಗ್ಸಿದ್ರೆ ಎಷ್ಟು ಬೇಗ ಮನೆಗೆ ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಅದು ನಮಗೆ ಗೊತ್ತು. ನಾವು ಗಾಡಿ ಓಡಿಸೋರು, ನಾವು ಹುಡುಗರಲ್ವಾ, ನಕ್ಕನ್ ಹುಡುಗರಿಗಿರೋಷ್ಟು ದಿಮಾಕು ಗಾಡಿಯಲ್ಲಿ ಓಡ್ಸೋಕ್ಕೆ, ರೋಡ್ಗೆ ನಕ್ಕನ್ ಫುಲ್ಲು ನೆಕ್ಸ್ಟ್ ಲೆವೆಲ್ಲು. ಹಾಯ್ ಬ್ರೋ. ನಕ್ಕನ್ ಅಂದಿದ ತಕ್ಷಣ ಅಣ್ಣ ತಿರುಗಿಬಿಟ್ಟ. ಸೈಕ್. ಓ ಫಾಕ್, ಫುಲ್ ಟ್ರಾಫಿಕ್. ಎಷ್ಟೇ ಟ್ರಾಫಿಕ್ ಇರಲಿ ನನಗಿಂತ ಖರಾಬಾಗೆ ಗಾಡಿ ಯಾರೂ ನುಗ್ಸೋಕ್ಕಾಗಲ್ಲ. ನಕ್ಕನ್ ಒಂಚೂರು ಗ್ಯಾಪ್ ಸಿಕ್ಕಿದ್ರೇನೋ ನಕ್ಕನ್ ನುಗ್ಬಿಡ್ತೀನಿ, ತಲೆನೇ ಕೆಡ್ಸ್ಕೊಳಲ್ಲ. ಯಾಕಂದರೆ ಮನೇಲಿ ಕಾಯ್ತಾ ಇರ್ತಾರಲ್ವಾ, ಅದಕ್ಕೆ ನುಗ್ಸ್ಬಿಡ್ತೀನಿ. ಸೈಕಲ್ ಗ್ಯಾಪು ಬಿಡಲ್ಲ, ಎಲ್ಲ ಗ್ಯಾಪಲ್ಲೂ ರಪ್ 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 ಅಂತ ನುಗ್ಸ್ಕೊಂಡು ಹೋಗ್ತಾ ಇರೋದೆ ನಕ್ಕನ್ ಸುಪ್ ಅಂತ. ಆರಾಮ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಚೆನ್ನಾಗಿದ್ದೀನಿ ಬ್ರೋ, ನೀವು ಹೆಂಗಿದ್ದೀರಾ? ಹುಷಾರು ಬ್ರೋ, ಬಾಯ್, ಟೇಕ್ ಕೇರ್, ಲವ್ ಯು. ಈ ಥರ ಬಂದು ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನನ್ನ ದಿನ ತಿಕ್ಕಾಕೈಸ್ಕೊಂಡು ಹೋಗ್ಬಿಟ್ಟಿದ್ರೇನೋ ಪರವಾಗಿಲ್ಲ, ಈ ಥರ ಜನ ಪ್ರೀತಿಯಿಂದ ಬಂದು ನನಗೇನಾದ್ರು ಮಾತಾಡ್ಸ್ಬಿಟ್ರೆ ಸಾಕು, ನಕ್ಕನ್ ಫುಲ್ಲು ರೋಸ್ ಆಗಿಬಿಡ್ತೀನಿ ನಾನು, ಫ್ಲವರ್ ಆಗಿಬಿಡ್ತೀನಿ, ಆ ಥರ ಸ್ಮೆಲ್ ಕೊಡ್ತೀನಿ ನಾನು. ಅದಕ್ಕೆ ನಾನು ಯಾರು ಹೇಳಿ ನಕ್ಕನ್ಲೇ. ಓ ಫುಲ್ ಟ್ರಾಫಿಕ್. ಹೆಂಗೆ ಹೋಗ್ತೀಯೋ ಗೊತ್ತಾ ನಿಂಗೆ ಹೋಗೋಕ್ಕೆ? ನಮ್ಮನ್ನು ಗೊತ್ತಿಲ್ಲ ಅಂದರೆ ಅಲ್ಲಿ ಯಾಕೆ ಷಡತೆರಿಯಕ್ಕೆ ಹೋಗ್ತೀಯ ಮಚ್ಚ? ಏನು ನೋಡ್ತೀಯ ಅಲ್ಲೇನು? ನೋಡೋಕ್ಕೇನು ನಕ್ಕನಲ್ಲೇನು ಡೊನಾಲ್ಡ್ ಟ್ರಂಪ್ ಬಂದಿದ್ದಾನ ನೋಡೋಕ್ಕೆ? ಮತ್ತೆ ಅರ್ಧ ಲೌಡ ಉಗಿಸ್ಕೊಂಡು ನೀನೇ ನನಗೆ ಕಂಟೆಂಟ್ ಕೊಡ್ತೀಯ? ಶಾರ್ಟ ಓದಿ ನಾವು ಒಳಗಿಂದ. ಸುಮ್ಮನೆ ಹೋಗು ಮಚ್ಚ, ನಕ್ಕನ್ನು ಬೈಸ್ಕೊಂಬೇಡ. ಎಲ್ಲೆಲ್ಲೋ ನುಗ್ತೀಯ, ಎಲ್ಲಿ ನುಗ್ಗಬಾರ್ದು ಅಲ್ಲಿ ನುಗ್ತೀಯ, ಎಲ್ಲಿ ನುಗ್ಗಬೇಕು ಅಲ್ಲಿ ನುಗ್ಗಲ್ಲ ನೀನು. ನಮ್ಮನ್ನು ಒಂದೊಂದ್ಸಲಿ ನೀನು ಗಾಂಡು ಇರೋಕ್ಕೆ ಚಂದ ಆಗಿಬಿಡ್ತೀಯ, ಒಂದೊಂದ್ಸಲಿ ಹಂಗೆ ರಪ್ಪ ಅಂತ ಚೇಂಜ್ ಆಗಿಬಿಡ್ತೀಯ, ಜೆಂಡರ್ ಚೇಂಜ್ ಆಗಿಬಿಡುತ್ತೆ ನಿನಗೆ. ತಿಕ್ಕ ಉರಿದೋಗ್ಬಿಡುತ್ತೆ ನನಗೆ. ನಕ್ಕನ್ನು ಬೈಯೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಏನು ಹೊಡಿಯೋಕ್ಕಾಗಲ್ಲ. ಇಲ್ಲಾಂದರೆ ನಕ್ಕನ್ನು ಬಾಸ್ಬಿಡ್ತಾ ಇದೆ. ನಕ್ಕನ್ನು ಒಂದು ರೌಂಡ್ ಹಾಕ್ಕೊಂಡು ನಕ್ಕನ್ನು ಟಮಾಡ್ತೀನಿ ತುಂಬ ಅಪ್ಪ ಅಂದ್ಕೊಂಡು. ಲಾ 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 ಲಾ. ಈ ರೋಡು ಶಾರ್ಟ್ ಕಟ್ಟು KR ಪುರಂಗೆ ಅಥವಾ ಹೆನ್ನೂರ್ಗೆ ಯಾರು ಹೋಗಬೇಕು, ಈ ರೋಡ್ ತೊಗೊಂಡ್ರೆ ಸಾಕು. ಹೆಬ್ಬಳ್ಳಿಯಿಂದ ಸ್ಟ್ರೈಟ್ ಬಂದು ಈ ರೋಡ್ ಲೆಫ್ಟ್ ಹಾಕೊಂಡ್ಬಿಟ್ರೆ ಸ್ಟ್ರೈಟ್ ಹೋಗ್ತಾ ಇದ್ದರೆ ಅಲ್ಲೊಂದು ಮುಂದೆ ಒಂದು ಮೋರಿ ಬರುತ್ತೆ, ಮೋರಿ ರೈಟ್ ಹಾಕೊಂಡ್ಬಿಟ್ರೆ ಟ್ರಾಫಿಕ್ ಲೆಸ್ ಹೆನ್ನೂರ್ಗೆ ಹೋಗ್ಬಿಡ್ಬೋದು ಆರಾಮಾಗಿ, ಒಂಚೂರು ಟ್ರಾಫಿಕ್ ಇರಲ್ಲ. ಗಿಲ್ಲಿ ಅಣ್ಣ ವಾಟರ್, ಗಿಲ್ಲಿ ಅಣ್ಣ ವಾಟರ್ ಟ್ಯಾಂಕ್ ಮೇಲೆ ಗಿಲ್ಲಿ ಅಣ್ಣ. ಗಿಲ್ಲೆ ಏ ಗಿಲ್ಲೆ ಹೇ. ಲೆಫ್ಟ್. ಗಾಯ್ಸ್, ಅಮೃತಾಂಜನ್ ಮೂವಿ ರಿಲೀಸ್ ಆಗ್ತಾ ಇದೆ. ಯಾರ್ದಂದ್ರೆ ನಮ್ಮ ಸುಧಾಕರ್ ಬ್ರೋ ಮತ್ತು ಅವ್ರ ಟೀಮ್ದು. ಪ್ಲೀಸ್ ದಯವಿಟ್ಟು ಹೋಗಿ ಈ ಮೂವಿನ ನೋಡಿ, ಸೀರಿಯಸ್ ಆಗಿ ನೋಡಿ, ಬೆಳೆಸಿ. ನೀವು ಬೆಳೀರಿ, ನಾವು ಬೆಳಿತೀವಿ. ನಕ್ಕನ್ ಮಿಡಲಲ್ಲಿ ಬಂದ್ಬಿಟ್ಟ ಅವನು, ಲಾರಿ ಅವನು, ಗಂಡು ನನ್ನ ಮಗ. ಸೊ ಬ್ಯಾಕ್ ಟು ಅಮೃತಾಂಜನ್ ಮೂವಿ ಅಂತೂ ಸಖತ್ತಾಗಿರುತ್ತೆ, ಕಾಮಿಡಿ ಮೂವಿ ಸಖತ್ತಾಗಿರುತ್ತೆ. ನಾನಂತೂ ಹೋಗ್ತೀನಿ ನೋಡೋಕ್ಕೆ, ನೀವು ಬಂದ್ಬಿಡಿ ನೋಡೋಕ್ಕೆ. ಅಮೃತಾಂಜನ್ ಮೂವಿನ ಒಂದು ಗ್ರೇಟ್ ಸಕ್ಸಸ್ಫುಲ್ ಮಾಡೋಣ.
ವೆಲ್ಕಮ್ 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 ವೆಲ್ಕಮ್. ರಾತ್ರಿ ಇವತ್ತು ಇಲ್ಲೇ ಬಿಟ್ಸ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ಇರೋದೇನೆ ಬೆಲ್ ರೋಡಲ್ಲಿದ್ದೀವಿ. ಬೆಲ್ ರೋಡ್ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಒಂಥರ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ ಬೆಲ್ ರೋಡು. ಬೆಲ್ ರೋಡ್ ಒಂಥರ ಚರ್ಚ್ ಸ್ಟ್ರೀಟು ನಮ್ಮ ಏರಿಯಾಲಿ. ನಮ್ಮ ಏರಿಯಾ ಅಕ್ಕಪಕ್ಕ ಚರ್ಚ್ ಸ್ಟ್ರೀಟ್ ಎಲ್ಲಿ ಅಂದರೆ ಬೆಲ್ ರೋಡೇ ಚರ್ಚ್ ಸ್ಟ್ರೀಟು. ಯಾಕಂದರೆ ಬೆಲ್ ರೋಡಲ್ಲಿ ನಕ್ಕನ್ ಸಖತ್ತಾಗಿರ್ತಾರೆ ಹುಡುಗರೆಲ್ಲ ಹುಡುಗಿರು. ಸೊ ನನಗಂತೂ ನೋಡೋಕ್ಕೆ ತುಂಬ ಇಷ್ಟ. ನಾನು ಬಿಟ್ಬಿಡ್ತೀನ ನೋಡೋದು? ಓಹೋ, ಚಾನ್ಸೇ ಇಲ್ಲ. ನೋಡ್ತಾ ಇರೋದು ನನಗಂತೂ ತುಂಬ ಖುಷಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಎಷ್ಟೊಂದು ಜನ ಬೇರೆ ಸ್ಟೇಟ್ಸ್ ಅವರು ಯಾಕೆ ಕರ್ನಾಟಕಕ್ಕೆ ಬಂದು ಸೇರ್ತಾ ಇದ್ದಾರೆ ಅಂದರೆ ಒಂದೇ ಒಂದು ಕಾರಣ, ಯಾಕಂದರೆ ನಾವು ಸರಿ ಇಲ್ಲ. ನಾವು ಸರಿ ಇದ್ದರೆ ಯಾರೂ ಬರಲ್ಲ ನಮ್ಮ ಸ್ಟೇಟ್ ಒಳಗೆ. ನಾವೇ ಸರಿ ಇಲ್ಲ, ನಾವು ಬಿಟ್ಕೊಡ್ತಾ ಇದ್ದೀವಿ, ಅದಕ್ಕೆ ಅವ್ರು ಬರ್ತಾ ಇದ್ದಾರೆ. ನೋಡಿ, ಎಲ್ಲಕ್ಕಿಂತ ಒಂದೇ ಒಂದು ಸಿಂಪಲ್ಲಾಗೆ ಅರ್ಥ ಮಾಡಿಸ್ಕೊಡ್ತೀನಿ. ಏನಂದರೆ ಇವಾಗ ಎಷ್ಟೊಂದು ಜನ ಬೇರೆ ಸ್ಟೇಟ್ಸ್ ಅವರು ಬಂದು ಯಾಕೆ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಸೆಟಲ್ ಆಗ್ತಾ ಇದ್ದಾರೆ ಅಂದರೆ ಒಂದೇ ಒಂದು ರೀಸನು, ಏನು? ಕೆಲಸ. ಓಕೆನಾ? ಇಲ್ಲಿ ನಮ್ಮ ಬೆಂಗಳೂರವ್ರಿಗೆ ಕೆಲಸ ಇಲ್ಲ. IT-BT ಕಂಪ್ನೀಸಲ್ಲಿ, MNC ಕಂಪ್ನೀಸಲ್ಲಿ ಎಲ್ಲ ಕಡೆ ನಮ್ಮ ಬೆಂಗಳೂರು ಹುಡುಗರೇ ಎಲ್ಲ ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ, ಡ್ರೈವಿಂಗ್ ಕೆಲಸ, ಬೇರೆ ಕೆಲಸ, ಈ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಯಾಕೆ ಈ ಥರ ಕೆಲಸ ಮಾಡ್ಕೊಂಡಿದ್ದೀವಿ ಅಂದರೆ ಬೇರೆ ಸ್ಟೇಟ್ ಅವ್ರು ಬಂದ್ಬಿಟ್ಟು ಅರ್ಧಕ್ಕರ್ಧ MNC ಕಂಪ್ನಿಯಲ್ಲೆಲ್ಲ ಜಾಯ್ನ್ ಆಗಿಬಿಡ್ತಾರೆ. ಅವಾಗಾದರೆ ಏನಾಗುತ್ತೆ, ನಮ್ಮವ್ರು ಎಲ್ಲಿ ಹೋಗ್ತಾರೆ? ಕೆಲಸ ಸಿಕ್ಕಿಲ್ಲ ಅಂದರೆ ನಮ್ಮವ್ರು ಎಲ್ಲಿ ಹೋಗ್ತಾರೆ? ರ್ಯಾಪಿಡೋ, ಝೊಮ್ಯಾಟೊ ಬೇರೆ ಕೆಲಸನೇ ಮಾಡಬೇಕು. ಸೊ ಗೌರ್ಮೆಂಟ್ ಒಂದು ಸ್ಟ್ರಿಕ್ಟ್ ಒಂದು ರೂಲ್ಸ್ ತೊಗೊಂಬರ್ಬೇಕು. ಏನು ರೂಲ್ಸ್ ಅಂದರೆ ಮಿನಿಮಮ್ 60% ಕನ್ನಡಿಗಾಸು ಕೆಲಸ ಮಾಡ್ತಾರೆ ಕಂಪ್ನಿಯಲ್ಲಿ. ಯಾವ್ದಾರ ಕಂಪ್ನಿಯಲ್ಲಿರಲಿ, ಫಸ್ಟು ಕನ್ನಡಿಗಾಸಿಗೆ ಬರಬೇಕು. ಆಮೇಲೆ ನೆಕ್ಸ್ಟು ಬೇರೆಯವರು, ಬೇರೆ ಸ್ಟೇಟ್ ಅವರು ಯಾರು ಹೆಂಗಾರೋ ದಿಂಗಿಸ್ಕೊಳ್ಳಿ, ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಸೊ 60% ಜಾಬ್ಸ್ ಕನ್ನಡದವ್ರಿಗೆ ಕೊಡಲೇಬೇಕು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು. ಕೇಳಿಸ್ಕೊಳ್ಳಿ ಸರ್. ಲವ್ ಯು ಸರ್. ಥ್ಯಾಂಕ್ ಯು ಸರ್. ಹಾಂ, ಯಾವುದು? ಶ್ರೇಷ್ಠ ಬಾಡಿ ಬಿಲ್ಡಿಂಗ್ ಶೋ. ಬಾಡಿ ಬಿಲ್ಡಿಂಗ್ ಶೋನು ಮಾಡಬೇಕು, ಎಲ್ಲ ಮಾಡಬೇಕು. ಜೀವನದಲ್ಲಿ ಯಾವ್ಯಾವ ಆಪರ್ಚುನಿಟೀಸ್ ಸಿಗುತ್ತೆ ರಪ್ ಅಂತ ಹಾಕೊಂಡ್ಬಿಡಬೇಕು, ಇಲ್ಲಾಂದರೆ ಆಪರ್ಚುನಿಟೀಸ್ ಸಿಗಲ್ಲ. ಕಷ್ಟಪಡೋರಿಗೆ ಆಪರ್ಚುನಿಟೀಸ್ ತುಂಬ ಲೇಟಾಗಿ ಸಿಗುತ್ತೆ. ಬಟ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವನು ನನಗೂ ಹೋಗಕ್ಕೆ ಬಿಡ್ತಾಯಿಲ್ಲ, ಅವನು ಹೋಗೋಕ್ಕಾಗ್ತಾ ಇಲ್ಲ. ವಾಟ್ ದ ಫಕ್? ಹಾಳು ಮಾಡಿಬಿಟ್ಟ ಮೋಟಿವೇಶನ್ನ. ವಾಟ್ ದ ಫಕ್?
What the fuck? What the fuck? ಓಹೋ, ಮೋಸ್ಟ್ಲಿ ಮಳೆ ಬಂದಿದೆ ಅನಿಸುತ್ತೆ. ಅರ್ಧ ಮಳೆ ಬಂದ್ಬಿಟ್ಟಿದೆ, ಅದಕ್ಕೆ ರೋಡ್ ಈ ಥರ ಆಗ್ಬಿಟ್ಟಿದೆ. ಫುಲ್ಲು ಡಟ್ ಮೇನಿಯಾ ಆಗ್ಬಿಟ್ಟಿದೆ. ಡಟ್ ಮೇನಿಯಾ. ಹಾಂ, ಮಳೆ ಅಲ್ಲ, ಕೊಚ್ಚೆ ನೀರು ರೋಡಿಗೆ ಬಂದ್ಬಿಟ್ಟಿದೆ. ಡೋಂಟ್ ರಿಯಾಕ್ಟ್ ಬಟ್ ನೋಟಿಸ್ ಎವ್ರಿಥಿಂಗ್. ಇದ್ರದ್ದು ಅರ್ಥ ಏನಂದರೆ, ನೋಡಿದ ತಕ್ಷಣ, ಬೇಕು ಅಂದಿದ ತಕ್ಷಣ ಯಾವತ್ತೂ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿ. ಏನು ಹೇಳಿ, ವೆಯ್ಟ್ ಮಾಡಿ, ಸಿಗೋವರೆಗೂ ವೆಯ್ಟ್ ಮಾಡಿ. ಅಣ್ಣ ಫುಲ್ಲು ಧೂಳು ಎಬ್ಬರಿಸ್ತಾ ಇದ್ದಾನೆ ಮಕ್ಕದ ಮೇಲೆ ಎಲ್ಲ. ಸೈಕ್ ನನ್ನ ಮಗ, ಸೈಕ್ ಅಣ್ಣ, ಈ ಸೈಕ್. ಓ ವಾಟ್ ದ ಫಕ್. ಸೈನ್ 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 ಮಚ್ಚ ಅವ್ನು ಹೆಂಗೆ ಹೋದ ಗೊತ್ತಾ ಮಚ್ಚ? ಆಕ್ಸಸ್ ಅವನು ನಕ್ಕನ್ ಜುಬ್ 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 ಜುಬ್. ಓ ಫಾಕ್, ವಾಟ್ ದ ಫಾಕ್. ಹೆಂಗೆ ಹೋಗ್ಬಿಟ್ಟ ಅಂದರೆ ಕಣ್ಣು ಮುಂದೆ ರಪ್ ಅಂತ ಪಾಸ್ ಆಗಿಬಿಟ್ಟ. ಹೆವಿ ಡ್ರೈವರು ನಾ ಡ್ರೈವರಾ, ನೀ ನನ್ನ ಲವ್ವರಾ. ಅದಾಮೇಲೆ ಗೊತ್ತಿಲ್ಲ ಗಾಯ್ಸ್. Fuck it man. So let's go. ಮಚ್ಚ, ಸಿಂಪಲಾಗಿ ಕೇಳು, ನನ್ನ ಜೀವನದಲ್ಲಿ ನಾನು ಎಷ್ಟು ಪ್ರಾಬ್ಲಮ್ಸ್ಗಳು ಹಿಡ್ಕೊಂಡಿದ್ದೀನಿ ಅಂತ. ಬೆಳಗ್ಗೆ ಎದ್ದರೆ ಯಾರು ಫೋನ್ ಮಾಡ್ತಾರೆ ಅಂತ ಪ್ರಾಬ್ಲಮ್ಮು. ನಾಷ್ಟ ಆಗಿದ ತಕ್ಷಣ ಮತ್ತೆ ಯಾರು ಕಾಲ್ ಮಾಡ್ತಾರೆ ಅಂತ ಪ್ರಾಬ್ಲಮ್ಮು. ನಕ್ಕ ನಿನ್ನೇನು ಕೈ ತೊಳಿಬೇಕು ಅಂದರೂ ಯಾರು ಕಾಲ್ ಮಾಡಿ ಮನೆ ಹತ್ರ ಬಂದುಬಿಡ್ತಾರಂತ ಪ್ರಾಬ್ಲಮ್ಮು. ಜೀವನ ಬಾತ್ರೂಮ್ಗೆ ಹೋದ್ರೇನು ಫೋನ್ಗಳು ಬರ್ತಾ ಇದೆ ಅನ್ಕೋ. ಜೀವನ ಅಷ್ಟು ದೆಂಗ್ಸ್ಕೊಂಡ್ಬಿಟ್ಟಿದೆ. ಈ ಥರ ದೆಂಗ್ಸ್ಕೊಂಡಿರೋ ಜೀವನನ ನಾನು ಮತ್ತೆ ವರ್ಜಿನ್ ಅಂತೂ ಆಗೋಕ್ಕಾಗಲ್ಲ. ವರ್ಜಿನ್ ಆಗೋಕ್ಕೆ ಆಗಲ್ಲ, ದೆಂಗ್ಸ್ಕೊಂಡ್ಬಿಟ್ಟಿದೆ ಜೀವನನೇ, ದೆಂಗ್ಸ್ಕೊಂಡು ಹೋಗ್ಬಿಟ್ಟಿದೆ. ಸೊ ಒರಿಜಿನಾಲಿಟಿ ಇಟ್ಸ್ ಗಾನ್. ಅಷ್ಟೇ, ಹೋಯ್ತು ನನ್ನ ಜೀವನ. ಓಹೋ ಅಣ್ಣ ಕ್ಯಾಬ್ ಅಣ್ಣ, ಎಲ್ಲಣ್ಣ ಹೋಗ್ತಾ ಇದೆಯಾ ನೀನು? ಹೊಗೆ ಬಿಡ್ಕೊಂಡು ಹೋಗ್ತಾ ಇದ್ದಾರೆ ಅಣ್ಣ. ಫುಲ್ಲು ಮಿಡಲಲ್ಲೇ ಹೋಗ್ತಾ ಇದ್ದಾರೆ, ನಮಗೂ ಹೋಗಕ್ಕೆ ಬಿಡ್ತಾ ಇಲ್ಲ. ಅಣ್ಣ ಫುಲ್ಲು ಅಣ್ಣನ ಸ್ಟೈಲಲ್ಲೇ ಗಾಡಿ ಓಡಿಸ್ತಾ ಇದ್ದಾರೆ. ಅಣ್ಣ, ಲವ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಓಹೋ ಅಣ್ಣ, ಏನು ಅಣ್ಣ ಬಿಡ್ತಾನೆ ಇಲ್ಲ ಜಾಗ. ಕ್ರೇಜಿ. ಓ ಮೈ ಗಾಶ್. ಜಾಗ ಬಿಡಲ್ಲ ಅಣ್ಣ, ಜಾಗ ಬಿಡಲ್ಲ. ನಾವೇ ಜಾಗ ಮಾಡ್ಕೊಂಡು ಓಡಾಡಬೇಕು. ಸಾಯ್ಕ್ ಹೇ ಕೌನ್ ರೇ ಉನ್ನೆ ಕುಷ್ಕ ಕಿಂಗ್ ಕಮ್ಮನ್ನೆ ಸಸ್ತಾ ಮಷೀನ್ ಲೆಕ್ಕೆ ತುಮ್ಮೆ ಮಾಡ್ತಾ ಅಮ್ಮೆ. ಓ ಮೈ ಗಾಶ್, what the fuck is up with man? What the fuck?